ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರುಣ್. ನಾನು ನಿಮಗೆ ಕರ್ಕೊಬಂದಿರೋದು ನಮ್ಮೂರ ಹತ್ರ ಸಾಗರ ಹತ್ರ ಇರೋ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನ. ನಿಜ ಹೇಳಬೇಕು ಅಂದರೆ ಈ ದೇವಸ್ಥಾನ ಯಾವಾಗಲೂ ತುಂಬ ಪೀಸ್ ಮತ್ತು ಕೋಲ್ಡ್ ಆಗಿದೆ. ನೀವು ಯಾವುದೇ ಟೈಮಲ್ಲಾದರೂ ಬನ್ನಿ, ಒಳಗಡೆ ಮಾತ್ರ ಸಖತ್ ಕೋಲ್ಡ್ ಇರುತ್ತೆ. ನೀವು ಹೋಗ್ತಿದ್ದಾಗೆ ನಿಮಗೆ ಫಸ್ಟಿಗೆ ಸಿಗೋದು ನಂದಿ ಮಂಟಪ. ಆ ನಂದಿ ಮಂಟಪದಲ್ಲಿ ಒಂದು ದೊಡ್ಡ ನಂದಿ ಇದೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಲ್ಲಿ ಡೀಟೇಲಿಂಗ್ ಬೋರ್ಡ್ಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ಓದ್ಕೊಂತ ಹೋದರೆ ನಿಮಗೆ ನೆಕ್ಸ್ಟು ಟೆಂಪಲ್ದು ವೈಡ್ ವ್ಯೂ ಸಿಗುತ್ತೆ. ಇದು ಮಾತ್ರ ಕ್ರೇಜಿ ವ್ಯೂ. ಯಾರೇ ಬಂದರೂ ಕೂಡ ಇಲ್ಲೊಂದು ಫೋಟೋ ತಕ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಟೆಂಪಲ್ ಒಳಗಡೆ ಫೋಟೋಗ್ರಫಿ ಇಲ್ಲ, ಸೊ ಅದರಿಂದ ಹೊರಗಡೆನೇ ಒಂದು ಸ್ವಲ್ಪ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಆಮೇಲೆ ಇಲ್ಲಿನ ಕೆತ್ತನೆಗಳ ಬಗ್ಗೆ ಹೋಗ್ತೀರಿ ಅಂತ ಅಂದರೆ ಸಖತ್ ಡೀಟೇಲಿಂಗ್ ಆಗಿ ಕ್ಲೀನಾಗಿ ಕೆತ್ತನೆ ಮಾಡಿದ್ದಾರೆ. ಇವಾಗ ಇಷ್ಟೊಂದು ಟೆಕ್ನಾಲಜಿಗಳು ಇದ್ದರೂ ಕೂಡ ಅಷ್ಟೊಂದು ಡೀಟೇಲಾಗಿ ಕೆತ್ತನೆ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ನಾನು. ಆಮೇಲೆ ಅಲ್ಲಿ ಹೋಗ್ತಾ ಸಿಂಹದ ಕೆತ್ತನೆಗಳೆಲ್ಲ ಇದ್ದಾವೆ. ಅದು ಮಾತ್ರ ಮಸ್ತಾಗಿದೆ, ಯಾಕಂದರೆ ಅಷ್ಟು ಡೀಟೇಲಿಂಗ್ ಆಗಿದೆ. ನೀವೇನಾದರೂ ಫೋಟೋಗ್ರಫಿ ಲವರ್ ಅಥವಾ ವೀಡಿಯೋಗ್ರಫಿ ಲವರ್ ಆದರೂ ಅಂದರೆ ಇಲ್ಲಿ ಬಂದು ಸಖತ್ತೊಂದು ಆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಬೋದು ನೀವು. ಆಮೇಲೆ ಇಲ್ಲೊಂದು ನೋಡಿ ಏನಿದೆ ಅಂತಂದರೆ, ಇಲ್ಲೊಂದು ಬ್ಯಾಕ್ ಸೈಡಲ್ಲಿ ಒಂದು ಕಂಬ ಇದೆ ಅಲ್ವಾ, ಶಾಸನ ಲೆಕ್ಕನ ಬರೀತಾರಲ್ಲ, ಆ ಥರದ್ದು ಇದೆಯಲ್ವಾ. ಇಲ್ಲೊಂದು ಮಧ್ಯೆ ಒಂದು ಹೋಲ್ ಇದೆ, ಆಯಿತಾ. ನಾವು ಕಾಲೇಜಲ್ಲಿ ಇರಬೇಕಿದ್ರೆ ಇಲ್ಲಿ ಬಂದಾಗ ಇಲ್ಲಿ ಮಧ್ಯ ಜಾಗ ಇದೆಯಲ್ವಾ ಚಿಕ್ಕದಾಗಿ, ಅಲ್ಲಿ ನಾಣ್ಯ ಇಟ್ಬಿಟ್ಟು ಸ್ವಲ್ಪ ಇದು ಮಾಡ್ತಿದ್ವಿ. ಅಲ್ಲಿ ನಾಣ್ಯ ನಿಲ್ಸೋ ಸರ್ಕಸ್ ಎಲ್ಲ ಸ್ವಲ್ಪ ಮಾಡ್ತಾಯಿದ್ವಿ ನಾವು. ಅದೆಲ್ಲ ನೆನೆಸ್ಕೊಂಡ್ರೆ ಸಖತ್ ಕ್ರೇಜಿ ಅನಿಸುತ್ತೆ. ಎಲ್ಲ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಾ ಹೋಗುತ್ತೆ, ಯಾಕಂದ್ರೆ ನಾವು ಓದಿದ್ದೆಲ್ಲ ಸಾಗರದಲ್ಲೇ ಬಂದ್ಬಿಟ್ಟು ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ನೋಡಿ ಚಂದ್ರಂದು ಮತ್ತು ಜಿಂಕಿದು ಏನೋ ಒಂದು ಅಚ್ಚಿ ಇದೆ. ಅವಾಗೆಲ್ಲ ನಮ್ಗೆ ಏನೇನೋ ಅಂದ್ಕೊತಿದ್ವಿ, ಏನಪ್ಪ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಏನೇನೋ ಅಂದ್ಕೊಂಡು. ಬಟ್ ಆದರೂ ಮಸ್ತಾಗಿದೆ. ನೀವೇನಾದರೂ ಈ ಕಡೆ ಎಲ್ಲ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಯಾಕಂದರೆ ನಮ್ಮೂರು ಸೈಡ್ ಮಳೆಗಾಲ ಟೈಮಲ್ಲೆಲ್ಲ ಬರ್ತಾ ಇರ್ತಾರೆ ಜೋಗ ನೋಡೋಕ್ಕೆ, ಸಿಗಂದೂರು ನೋಡೋಕ್ಕೆ, ಇಲ್ಲ ಕೊಲ್ಲೂರು ನೋಡೋಕ್ಕೆ ಬಂದಾಗ ನೀವು ಕೆಳದಿ ನೋಡ್ಬೋದು, ಇಕ್ಕೇರಿ ನೋಡ್ಬೋದು, ವರದಳ್ಳಿ ನೋಡ್ಬೋದು, ನಾಡಕಲ್ಸಿ ನೋಡ್ಬೋದು. ಈ ಕಡೆ ಹೋದರೆ ಬೆಳ್ಳಿಗಾವಿ ಟೆಂಪಲ್ ನೋಡ್ಬೋದು, ತಾಳಗುಂದ ನೋಡ್ಬೋದು. ತುಂಬ ಟೆಂಪಲ್ಗಳಿದ್ದಾವೆ ನೀವು ಸುತ್ತಾಡ್ತೀನಿ ಅಂತಂದರೆ. ಆಮೇಲೆ ಇಲ್ಲಿ ಆನೆ ಎಲ್ಲ ಇದ್ದಾವೆ, ಅಂದರೆ ಆನೆ ಮೂರ್ತಿಗಳೆಲ್ಲ ಇದ್ದಾವೆ, ಮತ್ತು ಕ್ರೇಜಿಯಾಗಿದೆ. ಆಮೇಲೆ ಈ ನಂದಿನ ನೆನೆಸ್ಕೊತ ಹೋದರೆ ನನ್ನೊಂದು ಸ್ಟೋರಿ ನೆನಪಾಗುತ್ತೆ. ನಾನು ಅಂಗನವಾಡಿಗೆ ಹೋಗಬೇಕಿದ್ದರೆ ಅಂಗನವಾಡಿಯಿಂದ 10 ರೂಪಾಯಿ ಇಸ್ಕೊಂಡು ಓಮಿನಿಯಲ್ಲಿ ಕರ್ಕೊಬಂದಿದ್ದೆ. ಆ್ಯಕ್ಚುಲಿ ಓಮಿನಿಯಲ್ಲಿ ಕರ್ಕೊಬಂದು ಇಲ್ಲಿ ನಂದಿ ಕಾಲಿದೆಯಲ್ವ, ನಂದಿ ಕಾಲೊಳಗಡೆ ಎಲ್ಲ ನುಗ್ಗಿದ್ವಿ. ಅಷ್ಟು ಅಂದರೆ ಅಂಗನವಾಡಿ ಶಿಶ್ವರದಲ್ಲಿದ್ವಲ್ಲ, ಅದಕ್ಕೂ ಆವಾಗ ಮಸ್ತಾಗಿತ್ತು. ಈ ಟೆಂಪಲಿಗೆ ಯಾವಾಗಲೇ ಬಂದರೂ ಕೂಡ ಇದು ನೆನಪಾಗ್ತಾ ಇರೋದು. ಅದಕ್ಕೋಸ್ಕರ ಈ ಎಕ್ಸ್ಪೀರಿಯನ್ಸ್ನ ಮತ್ತು ಇದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಲಾಗ್ನ ಮಾಡಿದ್ದೀನಿ ನಾನು. ಈ ಟೆಂಪಲ್ ಬಂದುಬಿಟ್ಟು ಸಾಗರದಿಂದ ಒಂದು 5 ಕಿಲೋಮೀಟ್ರಿಂದ 6 ಕಿಲೋಮೀಟ್ರ್ ರೇಂಜ್ ಒಳಗಡೆ ಬರುತ್ತೆ. ಇನ್ ಕೇಸ್ ನೀವು BH ರೋಡ್ ಸೈಡಿಂದ ಬರ್ತೀನಿ ಅಂತಂದರೆ ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ. ಯಾವಾಗಾದರೂ ಈ ಕಡೆ ವಿಸಿಟ್ ಮಾಡಿದಾಗ ಮಿಸ್ ಮಾಡ್ದಂಗೆ ಬನ್ನಿ, ಈ ವೈಬ್ನ ಎಂಜಾಯ್ ಮಾಡಿ, ಫೀಲ್ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಸೋ ಟೈಮ್ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಸಿಗೋಣ. ಬಾಯ್.